ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿಜಶ್ರೀ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಮದುವೆ ಫಂಕ್ಷನ್ ಇದೆ, ಹಾಗೆ ತುಳಸಿ ಹಬ್ಬ ಕೂಡ ಇದೆ ಅಲ್ವಾ, ಪೂಜೆ, ಅದಕ್ಕೋಸ್ಕರ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ಎಲ್ಲ ಥರ ಕಾಳುಗಳ ಹಾಕಿ ದೋಸೆ ಮಾಡಿದ್ದೀನಿ. ಸೊ ಬನ್ನಿ, ಸೊ ಇವತ್ತಿನ ಬ್ಲಾಗ್ ಯಾವ ರೀತಿ ಹೋಗುತ್ತೆ ಆ್ಯಂಡ್ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಡ್ತೀನಿ. ನಾನು ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದೆ. ಅಷ್ಟರಲ್ಲಿ ಜಶ್ವಿ ಕೂಡ ಸ್ನಾನ ಮಾಡ್ಕೊಂಡು ಬಂದಿದ್ಲಲ್ಲ, ಅಮ್ಮ ನಾನು ಮಾಡ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಒಂದು ವೀಡಿಯೋನೂ ಆಗುತ್ತೆ, ಅವಳು ಪೂಜೆ ಮಾಡ್ದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಗಂಟೆ ಕೊಡಿ, ಗಂಟೆ ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಮಕ್ಕಳು ಮನೇಲಿ ಈ ಥರ ಎಲ್ಲ ಮಾಡಿದ್ರೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ನೋಡಲಿಕ್ಕೆ. ನಮ್ಮ ಬಂಗಾರಿನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು. ಆ್ಯಂಡ್ ಅವಳಿಗೆ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಸೊ ಯಾವುದೇ ದೇವರಾದರೂ ಚೆಂದ ಅವಳಿಗೆ ಕೈ ಮುಗಿಯೋದಾಗಲಿ, ಅದನ್ನು ಹೋಗಿ ನೋಡೋದಾಗಲಿ, ಅದೆಲ್ಲ ತುಂಬ ಇಂಟ್ರೆಸ್ಟ್ ಅನಿಸುತ್ತೆ. ಸೊ ಆಲ್ರೆಡಿ ಟೈಮ್ ಆಗಿತ್ತು ಅಂತ ಹೇಳಿ ನಾನಿಲ್ಲಿ ತಿಂಡಿ ಮಾಡ್ತಾಯಿದ್ದೀನಿ. ನಾನು ದೋಸೆ ಮಾಡಿದೆ, ತಿಂಡಿ ಬೇಗ ಆಗುತ್ತೆ ಅಂತ. ಸೊ ಹಾಗಾಗಿ ಎಲ್ಲ ಥರ ಕಾಳುಗಳ್ನ ಹಾಕಿ ಫಸ್ಟ್ ಟೈಮ್ ಮಾಡಿದ್ದು. ಸೊ ಸುದಿ ಆಫೀಸ್ಗೆ ಹೋಗ್ಬೇಕಿತ್ತು ಅಂತ ಹೇಳಿ ಅವ್ರಿಗೆ ದೋಸೆ ಹಾಕ್ಕೊಟ್ಟಾದಮೇಲೆ ನಾನು ಯೂಶ್ವಲಿ ಜಶ್ವಿಗೆ ಇದೇ ಥರ ಪುಟ್ಟು ದೋಸೆ ಹಾಕ್ಕೊಡ್ತೀನಿ. ಏಕೆಂದರೆ ಅವಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಮಕ್ಕಳಿಗೆ ಸ್ವಲ್ಪ ವೆರೈಟಿ ಹಾಕ್ಕೊಟ್ರೆ ತುಂಬ ಇಷ್ಟಪಡ್ತಾರೆ. ಅಷ್ಟರಲ್ಲಿ ನಾವು ಎಲ್ಲ ಟಿಫನ್ ಮುಗಿಸ್ವಿ ಹೊರಟ್ವಿ ಮದುವೆಗೆ. ಸೊ ನೋಡಿ, ನಾನು ಈ ರೀತಿ ರೆಡಿಯಾಗಿದ್ದೆ. ಜಶ್ವಿಗೆ ಫ್ರಾಕ್ ಹಾಕಿದೆ. ಸೊ ಅಲ್ಲಿ ನಮ್ಮ ಚಿಕ್ಕತ್ತೆ, ನನ್ನ ಸಿಸ್ಟರ್ ಅವ್ರ ಮಗ, ಈ ಕಡೆ ನಮ್ಮ ಅತ್ತೆ ಎಲ್ಲ ಹೋಗಿದ್ವಿ. ಆ್ಯಂಡ್ ನಾನು ತುಂಬ ರೇರ್ ಈ ಥರ ಫ್ಯಾಮಿಲಿ ಫಂಕ್ಷನ್ಸ್ನೆಲ್ಲ ಅಟೆಂಡ್ ಮಾಡೋದು. ನನಗಷ್ಟು ಇಷ್ಟ ಆಗೋದಿಲ್ಲ. ಎಲ್ಲೋ ಹೋಗ್ಬೇಕು ಅನಿಸ್ದಾಗ ಮಾತ್ರ ಹೋಗೋದು. ಸೊ ಫೈನಲಿ ರೀಚ್ ಆದ್ವಿ. ಬಿಳ್ಕೆರೆಯಲ್ಲಿತ್ತು ಮದುವೆ, ಹಾಗಾಗಿ ಬಂದ್ವಿ. ಇದು ನಾನು ವೇರ್ ಮಾಡಿರುವಂತಹ ಸ್ಯಾರಿ ಬಂದು ನನ್ನ ಮದುವೆ ಸೀರೆ. ಮನೆಯಿಂದ ಚೌಲ್ಟ್ರಿಗೆ ಹಾಕ್ಕೊಂಡು ಹೋಗ್ಬೇಕಾದ್ರೆ ತೊಗೊಂಡಿದ್ದು ಸೀರೆ. ಅದನ್ನೇ ತುಂಬ ದಿನ ಆಗಿತ್ತು ವೇರ್ ಮಾಡಿ ಅಂತ ಹಾಕ್ಕೊಂಡಿದ್ವಿ. ಸೊ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು, ಆರ್ಕೆಸ್ಟ್ರಾ ಮಾಡಿಸಿದ್ರು, ಚೆನ್ನಾಗಿತ್ತು ಒಂಥರ. ಅಷ್ಟು ಅಮ್ಮನೂ ಬಂದಿದ್ದರು, ಅಪ್ಪನೂ ಬಂದಿದ್ದರು. ಸೊ ಎಲ್ಲ ಒಂದೇ ಕಡೆ ಕೂತ್ಕೊಂಡ್ವಿ. ಅವಳು ನನ್ನ ಸಿಸ್ಟರು. ನಾವು ಟೋಟಲ್ ನಮ್ಮ ಫ್ಯಾಮಿಲಿಯಲ್ಲಿ ನಾವು 5 ಮೆಂಬರ್ಸ್ ಇದ್ದೀವಿ, ಸಿಸ್ಟರ್ಸು. ಜಶಿವಿ ಸ್ವಲ್ಪ ಮೂಡ್ ಸ್ವಿಂಗ್ ಆಗಿತ್ತು, ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿ ನಮ್ಮಪ್ಪ ಬಂದಿದ್ರಲ್ವ, ಅವ್ರ ಜೊತೆ ಹೋಗಿ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಹೊರಗಡೆ ನಿಂತಿದ್ಲು. ಅಷ್ಟರಲ್ಲಿ ಅಮ್ಮ ಅವರು ಟೈಮ್ ಆಯಿತು, ನಾವು ಹೊರಡ್ತೀವಿ ಅಂತ ಹೇಳಿ ಅವರು ಕೂಡ ಹೊರಡ್ತಾಯಿದ್ರು. ಸೊ ಅಲ್ಲೇ ಆರ್ಕೆಸ್ಟ್ರಾ ಮಾಡ್ತಿದ್ರಲ್ವ ಅಂದ್ಬಿಟ್ಟು ಸಮ್ ಲೇಡೀಸ್ ಎಲ್ಲ ಅಲ್ಲಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ರು. ಅದು ನೋಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ನಾವು ಕೂಡ. ಟೈಮ್ ಆಯಿತು ಅಂತ ಹೇಳಿ ಅಲ್ಲೇ ಊಟಕ್ಕೆ ಬಂದ್ವಿ. ಯೂಶ್ವಲಿ ಎಲ್ಲರಿಗೂ ಅಷ್ಟೇ ಮದುವೆ ಮನೆ ಊಟ ಅಂದರೆ ತುಂಬ ಸ್ಪೆಷಲ್ ಇರುತ್ತೆ. ಬಿಕಾಸ್ ಐಟಮ್ಸ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಸೊ ನಾವು ಹಂಗೆ ಊಟ ಮಾಡ್ಕೊಂಡು ಬಂದ್ವಿ. ನಮ್ಮ ಸಿಸ್ಟರ್ ಪಾಪು ನೋಡಿ, ಮೀನ್ಸ್ ನನಗೂ ಮಗನೇ ಆಗಬೇಕು, ಅಲ್ಲಿ ಸಾಂಗ್ ಆಗ್ತಿದ್ರು ಅಂತ ಡ್ಯಾನ್ಸ್ ಮಾಡ್ತಾಯಿದ್ದ. ನಮ್ಮ ಜಶ್ವಿನೂ ಕೂಡ ಅವ್ರ ಅಜ್ಜಿ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ಸೊ ಅವಳು ಆಟ ಆಡೋದು ನೋಡಿ ಅಲ್ಲಿ ಡ್ರೋನ್ ಆಪ್ರೇಟ್ ಮಾಡೋರು ಅವಳ ಹತ್ರನೇ ಡ್ರೋನ್ನ ಕಳಿಸಿ ಅವಳಿಗೆ ತುಂಬ ಚೆನ್ನಾಗಿ ಆಟಾಡಿಸ್ತಾ ಇದ್ಲು. ಅಲ್ಲಿ ನಮ್ಮ ಸುದಿ ಅವ್ರ ತಂಗಿನೂ ಕೂಡ ಬಂದಿದ್ದರು. ಸೊ ಜಶ್ವಿ ಅವ್ರ ಅತ್ತೆ ಜೊತೆನೂ ಕೂಡ ಆಟಾಡ್ತಾ ಇದ್ದಾಳೆ. ಸೊ ಅಷ್ಟೆಲ್ಲ ಆಗಿ ನಾವು ಮನೆಗೆ ಬಂದ್ವಿ. ಅಷ್ಟರಲ್ಲಿ ತುಳಸಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬಟ್ ಫ್ರೆಂಡ್ಸ್, ಏನು ಗೊತ್ತಾ, ಈ ಬಾರಿ ನನಗೆ ವೀಡಿಯೋ ಮಾಡಿಕೊಟ್ಟಿದ್ದು ನನ್ನ ಮಗಳು. ಸೊ ಶೇಕ್ ಆಗ್ತಾ ಇದೆಯಲ್ವ ವೀಡಿಯೋ, ಸೊ ಜಶ್ವಿಯಿಂದನೇ ಶೇಕ್ ಆಗ್ತಾ ಇರೋದು. ಬಿಕಾಸ್ ಅವಳೇ ನನಗೆ ವೀಡಿಯೋ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾಯಿದ್ಲು. ತುಳಸಿ ಮುಂದೆ ಸ್ವಲ್ಪ ರಂಗೋಲಿ ಇಟ್ಟು ಅದಕ್ಕೆಲ್ಲ ರೆಡಿ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡಿದೆ. ಆ್ಯಂಡ್ ಎಲ್ಲರೂ ಬರೋ ಅಷ್ಟರಲ್ಲಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊತಿದ್ದೆ. ಫ್ರೆಂಡ್ಸ್, ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕು. ಕೆಲವ್ರಿಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ ಗೊತ್ತಿಲ್ಲ, ತುಳಸಿ ಪೂಜೆನ ಏನಕ್ಕೆ ಆಚರಿಸ್ತಾರೆ ಆ್ಯಂಡ್ ಏನಕ್ಕೆ ನಾವೆಲ್ಲ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಷ್ಟರಲ್ಲಿ ಎಲ್ಲರೂ ಕೂಡ ಬಂದರು ಅರ್ಶಿನ ಕುಂಕುಮಕ್ಕೆ. ಸೊ ಎಲ್ಲ ಸೇರಿಕೊಂಡು ಪೂಜೆ ಮಾಡಿ ಎಲ್ಲರಿಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಕೊಟ್ವಿ. ಸೊ ಫ್ರೆಂಡ್ಸ್, ನೀವು ಕಮೆಂಟ್ ಮಾಡಿ ನನ್ನ ಮಗಳು ಯಾವ ರೀತಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾಳೆ ಅಂತ. ಸೊ ಬನ್ನಿ, ಇವಾಗ ತುಳಸಿ ಪೂಜೆನ ಏನಕ್ಕೆ ಮಾಡ್ತಾರೆ ಆ್ಯಂಡ್ ಯಾವ ರೀಸನ್ಸ್ ಇದೆ ಅಂತ ನೋಡೋಣ. ಫ್ರೆಂಡ್ಸ್, ತುಳಸಿ ಪೂಜೆ ಮಾಡಲು ಒಂದು ಕಾರಣ ಇದೆ. ಅದೇನಂದರೆ, ಜಲಂಧರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆತನ ಪತ್ನಿ ಹೆಸರು ವೃಂದ. ಅವಳು ತುಂಬ ಪತಿವ್ರತೆ ಆಗಿರ್ತಾಳೆ ಮತ್ತು ವಿಷ್ಣುವಿನ ಪರಮ ಭಕ್ತೆ ಕೂಡ ಹೌದು. ಮತ್ತು ಅವಳ ವಿಷ್ಣು ಭಕ್ತಿ ಜಲಂಧರನನ್ನು ಯುದ್ಧದಲ್ಲಿ ರಕ್ಷಿಸಿತು.
ಒಮ್ಮೆ ದೇವತೆಗಳು ಯುದ್ಧದಲ್ಲಿ ಸೋಲುವವರೆಂದು ತಿಳಿದಾಗ ವಿಷ್ಣುವಿನ ಬಳಿ ಬಂದು ಸಹಾಯ ಕೇಳ್ತಾರೆ. ಈ ಥರ ಒಬ್ಬ ರಾಕ್ಷಸ ಇದ್ದಾನೆ, ಅವನು ತುಂಬ ಬಲಶಾಲಿಯಾಗಿದ್ದಾನೆ, ಸೊ ಅವನಿಂದ ಸೋಲಾಗುತ್ತದೆ, ಹಾಗಾಗಿ ನೀವು ಬಂದು ನಮಗೆ ಸಹಾಯ ಮಾಡಿ ಅಂತ ದೇವತೆಗಳು ವಿಷ್ಣುವಿನ ಹತ್ತಿರ ಬಂದು ಕೇಳುತ್ತಾರೆ. ವಿಷ್ಣುವು ಅವರಿಗೆ ಸಹಾಯ ಮಾಡಲು ಒಪ್ಪುತ್ತಾರೆ. ಅದಕ್ಕೋಸ್ಕರ ವಿಷ್ಣುವು ಜಲಂಧರನ ರೂಪದಲ್ಲಿ ವೃಂದಾಳ ಬಳಿ ಬರುತ್ತಾನೆ. ವೃಂದ ಅಂದರೆ ಜಲಂಧರನ ಹೆಂಡತಿ. ಸೊ ಅವಳ ಬಳಿ ವಿಷ್ಣು ಅದೇ ಸಂದರ್ಭದಲ್ಲಿ ವೃಂದ ಜಲಂಧರನು ಯುದ್ಧದಲ್ಲಿ ಜಯಶಾಲಿಯಾಗಲಿ ಎಂದು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುತ್ತಾಳೆ. ಸೊ ಈ ಸಂದರ್ಭದಲ್ಲಿ ವಿಷ್ಣು ಕೂಡ ಅಲ್ಲಿಗೆ ಬರ್ತಾರೆ ಜಲಂಧರನ ವೇಷ ಧರಿಸಿ. ಸೊ ವಿಷ್ಣುವನ್ನು ನೋಡಿದ ವೃಂದಾಳು ಜಲಂಧರನು ಬಂದಿದ್ದಾರೆ ಎಂದು ಅವರು ಮಾಡಿಕೊಂಡಿರುವಂತಹ ಸಂಕಲ್ಪವನ್ನು ಅಲ್ಲೇ ಬಿಟ್ಟು ಜಲಂಧರನ ಕಾಲು ಮುಟ್ಟಲು ಬಂದಾಗ ವೃಂದಾಳಿಗೆ ಗೊತ್ತಾಗುತ್ತದೆ ಅದು ಜಲಂಧರನಲ್ಲ, ವಿಷ್ಣುವೆಂದು. ಸೊ ವಿಷ್ಣುವು ನನ್ನ ಗಂಡನ ರೂಪದಲ್ಲಿ ಬಂದಿದ್ದಾರೆ ಎಂದು ತಪ್ಪು ತಿಳಿದ ವೃಂದಳು ವಿಷ್ಣುವಿಗೆ ಶಾಪ ಕೊಡುತ್ತಾಳೆ. ನೀವು ನಿಂತಲ್ಲಿಯೇ ಸಾಲಿಗ್ರಾಮವಾಗಿ ಎಂದು ಶಾಪ ಕೊಡುತ್ತಾಳೆ ವೃಂದ. ನಂತರ ವಿಷ್ಣುವು ತನ್ನ ನಿಜರೂಪ ತಾಳಿ ವೃಂದಾಳಿಗೆ ಎಲ್ಲನೂ ವಿವರಿಸಿ ಹೇಳಿದಾಗ ವೃಂದಾಳಿಗೆ ತನ್ನ ತಪ್ಪಿನ ಅರಿವಾಗಿ ವಿಷ್ಣುನನ್ನು ಕ್ಷಮೆ ಕೇಳುತ್ತಾಳೆ. ವಿಷ್ಣು ಆಕೆಗೆ ಕ್ಷಮಿಸುವ ಸಲುವಾಗಿ ಹೇಳಿದ ಮಾತಿದು, ನೀನು ಈ ಕ್ಷಣದಿಂದಲೇ ತುಳಸಿಯಾಗು ಎಂದು ವರವನ್ನು ಕೊಡುತ್ತಾರೆ. ಹಾಗೂ ಅದೇ ಸಾಲಿಗ್ರಾಮದೊಂದಿಗೆ ವಿವಾಹವಾಗುವುದಾಗಿ ವರ ನೀಡುತ್ತಾರೆ ವಿಷ್ಣು. ಮತ್ತು ವಿಷ್ಣು ವೃಂದಾಳಿಗೆ ಪ್ರತಿ ವರ್ಷ ಕೃಷ್ಣ ಏಕಾದಶಿ ದಿನ ಮದುವೆ ಆಗುವುದಾಗಿ ಮಾತು ಕೊಟ್ಟಿರುತ್ತಾರೆ. ಹಾಗಾಗಿ ಪ್ರತಿ ವರ್ಷ ಗಿಡವನ್ನಿಟ್ಟು ಪೂಜೆ ಮಾಡುತ್ತಾರೆ. ಹಾಗೂ ಒಣಗಿದ ತುಳಸಿ ಗಿಡವನ್ನು ಇಟ್ಟುಕೊಳ್ಳಬಾರದು. ಈ ಥರ ಪ್ರತಿ ವರ್ಷ ಪೂಜೆ ಮಾಡಿದರೆ ನಮಗೆ ಸಕಲ ಐಶ್ವರ್ಯ ವೃದ್ಧಿ ಪ್ರಾಪ್ತಿಯಾಗುತ್ತದೆ ಎಂದು ಈ ಕಥೆಯ ನೀತಿ. ಫ್ರೆಂಡ್ಸ್, ಈ ಕತೆ ಹೇಗಿತ್ತು ಅಂತ ಹೇಳಿ. ನಾನು ಎಲ್ಲೋ ತಿಳ್ಕೊಂಡಿರೋದು ಆ್ಯಂಡ್ ಸ್ವಲ್ಪ ಸರ್ಚ್ ಮಾಡಿ ಕೂಡ ನಿಮಗೆ ಹೇಳ್ತಾ ಇರೋದು. ಸೊ ಅಷ್ಟರಲ್ಲಿ ನಾವು ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು 5 ಜನ ಮುತ್ತೈದೆಯರಿಗೆ, ಏಕೆಂದರೆ ಇದು ವಿವಾಹ ಅಲ್ವಾ, ಹಾಗಾಗಿ 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವರು ಎಲ್ಲ ಪೂಜೆ ಮಾಡಿ ಆದಮೇಲೆ ಪ್ರಸಾದ ಎಲ್ಲ ಕೊಟ್ವಿ. ಸೊ ನನಗಂತೂ ಈ ಥರ ತುಂಬ ಇಷ್ಟ ಈ ಥರ ಮಾಡೋದು. ಫ್ರೆಂಡ್ಸ್, ಇವಾಗ ತುಳಸಿ ಪೂಜೆ ಎಲ್ಲ ಆಯಿತು. ಸೊ ತುಳಸಿ ಪೂಜೆ ಎಲ್ಲ ಆಗಿ ಅಡುಗೆ ಎಲ್ಲ ಮುಗೀತು. ಸೊ ಟೈಮ್ ಆಯಿತು ಅಂತ ಈಗ ಜಶ್ವಿಗೆ ಊಟ ಮಾಡಿಸ್ತಾ ಇದ್ದೀನಿ ನಾನು. ಸೊ ಈಗ ಜಶ್ವಿಗೆ ಊಟ ಮಾಡಿಸಾದ್ಮೇಲೆ ಅವಳನ್ನ ಮಲಗಿಸಿದ್ರೆ ನನ್ನ ಕೆಲಸ ಇವತ್ತಿಗೆ ಮುಗೀತು ಅಂತ. ಬಿಕಾಸ್ ಮಾರ್ನಿಂಗೆ ಅವಳನ್ನ ಬೇಗ ಎದ್ದೇಳಿಸಿ ಫ್ರೆಶ್ ಅಪ್ ಮಾಡಿಸಿ ಅವಳಿಗೆ ರೆಡಿ ಮಾಡಿಸಿ ಟಿಫನ್ ಮಾಡಿಸಿ ಸ್ಕೂಲ್ಗೆ ಬೇರೆ ಕಳಿಸ್ಬೇಕು. 2 ಡೇಸ್ ಆದಮೇಲೆ ಕಳಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. See you in the next video. Bye. Bye, buddy. Bye. ಆ್ಯಂಡ್ ನೀವು ಯಾರೆಲ್ಲ ತುಳಸಿ ಪೂಜೆ ಮಾಡಿದ್ರಿ ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ನಾನು ಮಾಡಿರುವಂಥ ಪೂಜೆ ಹೇಗಿದೆ, ತಪ್ಪಿದೆಯೋ ಸರಿ ಇದೆಯೋ, ಸೊ ಅದನ್ನು ಸ್ವಲ್ಪ ಹೇಳಿ. ಬಿಕಾಸ್ ನನಗಿಂತ ತಿಳಿದಿರೋರು ಇರ್ತಾರೆ ಅಲ್ವಾ, ಅವರಿಂದ ನಾನು ಕೂಡ ತಿಳ್ಕೊಳ್ಳೋದು ತುಂಬ ಇರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಈ ಪೂಜೆಯೊಂದಿಗೆ ಎಂಡ್ ಮಾಡ್ತಿದ್ದೇನೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಹಾಗೆ ಯಾರೆಲ್ಲ ನನ್ನ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ. ಹಾಗೆ ಫ್ರೆಂಡ್ಸ್, ಕತೆ ಇಷ್ಟ ಆಯಿತಾ ಅಂತ ಕೂಡ ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.